ಬಿಜೆಪಿಗೆ ಮಾಜಿ ಶಾಸಕ ಗುಡ್ ಬೈ ಹೇಳಿದ್ದಾರೆ. ಅರಕಲಗೂಡಿನ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಬಿಜೆಪಿಗೆ ಗುಡ್ ಬೈ ಹೇಳಿರುವಂತದ್ದು. ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಮಸ್ವಾಮಿ ರಿಸೈನ್ ಮಾಡಿದ್ದಾರೆ. ಬಿವೈ ವಿಜಯೇಂದ್ರ ಅವರಿಗೆ ರಾಜೀನಾಮೆಯ ಪತ್ರವನ್ನು ರವಾನಿಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಬಿಜೆಪಿ ಸೇರಿದ್ರು. 2023ರಲ್ಲಿ ಜೆಡಿಎಸ್ ಅನ್ನು ತೊರೆದು ಬಿಜೆಪಿ ಸೇರ್ಪಡೆಯಾಗಿದ್ರು ಎಟಿ ರಾಮಸ್ವಾಮಿ. ಜೆಡಿಎಸ್ ಜೊತೆಗೆ ಈಗ ಬಿಜೆಪಿ ಮೈತ್ರಿ ಆಗಿದೆ. ಇದರಿಂದ ಅಸಮಾಧಾನಗೊಂಡಿದ್ರು. ಹಲವು ದಿನಗಳಿಂದ ಬಿಜೆಪಿಯ ಚಟುವಟಿಕೆಗಳಿಂದಲೂ ಕೂಡ ಎಟಿ ರಾಮಸ್ವಾಮಿ ದೂರ ಉಳಿದಿದ್ರು. ಈಗ ಅಧಿಕೃತವಾಗಿ ಬಿಜೆಪಿಗೆ ಗುಡ್ ಬೈ ಹೇಳುವಂತಹ ಕೆಲಸ ಮಾಡಿದ್ದಾರೆ. 2018ರ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಬಹಳ ಅಂತರಗಳಿಂದ ಗೆಲುವನ್ನು ದಾಖಲಿಸಿಕೊಂಡಿದ್ರು ಎಟಿ ರಾಮಸ್ವಾಮಿ. 2023ರ ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಪಕ್ಷದ ವರಿಷ್ಠರ ವಿರುದ್ಧ ಸಿಡಿದೆದ್ದು ಜೆಡಿಎಸ್ಗೆ ರಿಸೈನ್ ಮಾಡಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಬಟ್ 2023ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಲ್ಲ. ಮಂಜು ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿ 30,000 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದ್ದಾರೆ. ಯಾವ ಪಕ್ಷದ ಸಿದ್ಧಾಂತವನ್ನು ವಿರೋಧಿಸಿ ಯಾವ ನಾಯಕರ ವಿರುದ್ಧ ಮಾತನಾಡಿ ಪಕ್ಷವನ್ನು ಬಿಟ್ಟು ಹೊರಬಂದ್ರೋ ಎಟಿ ರಾಮಸ್ವಾಮಿ, ಅವರದ್ದೇ ಪಕ್ಷ ಅಂದರೆ ಬಿಜೆಪಿ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಳ್ತು. MP ಎಲೆಕ್ಷನ್ ಸಂದರ್ಭದಲ್ಲಿ ಈಗ HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಹಾಗಾಗಿ ಈ ನಡೆಯನ್ನು ವಿರೋಧಿಸಿ ಈಗ ಬಿಜೆಪಿಗೂ ಕೂಡ ಗುಡ್ ಬೈ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, 2023ರಲ್ಲಿ ಜೆಡಿಎಸ್ಗೆ ಗುಡ್ ಬೈ ಹೇಳಿದ್ರು. ಈಗ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ ಎಟಿ ರಾಮಸ್ವಾಮಿ. ವಾಟ್ ನೆಕ್ಸ್ಟ್ ಅಂತ ಹೇಳಿ ಕಾಂಗ್ರೆಸ್ ಹತ್ತ ಮುಖಾನ ಏನು ಕಥೆ? ಪ್ರೇಮ್, ಇತ್ತೀಚಿನ ವರ್ಷಗಳಲ್ಲಿ ಒಂದೂವರೆ ವರ್ಷಗಳ ಹಿಂದೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಎಟಿ ರಾಮಸ್ವಾಮಿ ಹೋಗ್ತಾರೆ ಅನ್ನುವಂಥ ಸುದ್ದಿಗಳು ಹರಿದಾಡ್ತಿದ್ವು. ಆದರೆ ಕಾಂಗ್ರೆಸ್ಗೂ ಕೂಡ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ. ಈ ಮಧ್ಯೆ ಪರಿಸರವಾದಿಗಳ ಒಡನಾಟಕದಲ್ಲಿ ಜಾಸ್ತಿ ಇದ್ದಂತಹವರು ಈಗ ಸಂಪೂರ್ಣವಾಗಿ ತಮ್ಮ ಉಳಿದ ಜೀವನವನ್ನು ಪರಿಸರ ರಕ್ಷಣೆಯಲ್ಲಿ ತೊಡಗಿಸ್ಕೊಳ್ತೇನೆ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಇದೇ ತಿಂಗಳ 12ನೇ ತಾರೀಕು ಪರಿಸರಕ್ಕಾಗಿ ನಾವು ಅನ್ನುವಂಥ ಸಂಘಟನೆಯನ್ನು ಕೂಡ ಪರಿಸರವಾದಿಗಳ ಜೊತೆ ಸೇರಿಕೊಂಡು ಶುರು ಮಾಡಿದ್ದಾರೆ. ಈ ಮಧ್ಯೆ ಇದೇ ತಿಂಗಳ 15ನೇ ತಾರೀಕು ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಅವರಿಗೂ ಕೂಡ ಪತ್ರ ಬರೆದು ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ ಅಂತ ರಾಜೀನಾಮೆ ಕೂಡ ಬರೆದಿದ್ದಾರೆ. ಅದರಲ್ಲಿ ಕಾರಣ ಕೂಡ ಹೇಳಿದ್ದಾರೆ, ಯಾವುದೇ ರಾಜಕೀಯ ಮುಂದುವರಿಸಲ್ಲ, ಪರಿಸರ ರಕ್ಷಣೆಗೆ ನನ್ನ ಜೀವನವನ್ನು ತೊಡಗಿಸ್ಕೊಳ್ತೇನೆ ಅನ್ನುವಂಥ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ಕಳೆದ 2023ರಲ್ಲಿ ಅಂದರೆ ಚುನಾವಣೆಗೂ ಒಂದು ತಿಂಗಳು ಮುಂಚೆನೇ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೂ ಕೂಡ ಟ್ರೈ ಮಾಡಿದ್ರು, ಕಾಂಗ್ರೆಸ್ನಲ್ಲಿ ಆಗಲಿಲ್ಲ. ಬಿಜೆಪಿಗೆ ಬಂದಿದ್ದರು. ಬಿಜೆಪಿಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಟಿಕೆಟ್ ಸಿಗಲಿಲ್ಲ, ಲೋಕಸಭೆ ಚುನಾವಣೆಯಲ್ಲೂ ಕೂಡ ಟಿಕೆಟ್ ಸಿಗಲಿಲ್ಲ. ಒಂದು ರೀತಿಯಲ್ಲಿ ಪಕ್ಷದ ಚಟುವಟಿಕೆಯಿಂದ ದೂರ ಉಳಿದಿದ್ರು. ಪಕ್ಷದ ಚಟುವಟಿಕೆಯಿಂದ ದೂರ ಉಳಿಯೋದಕ್ಕೆ ಯಾವ JDS ಬಿಟ್ಟು ಬಂದಿದ್ರು ಅದೇ JDS ಜೊತೆ ಬಿಜೆಪಿಯವರು ಕಳೆದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಮೈತ್ರಿ ಮಾಡಿಕೊಂಡ್ರು. ಹಾಗಾಗಿ ಪಕ್ಷದ ಚಟುವಟಿಕೆಯಿಂದ ನೊಂದು ದೂರ ಉಳ್ಕೊಂಡಿದ್ರು. ಈ ದೂರ ಉಳಿದಂಥ ಸಮಯದಲ್ಲಿ ಪರಿಸರ ಚಟುವಟಿಕೆಯಲ್ಲಿ ಹೆಚ್ಚಿನ ಕಾಲ ಕಳೀತಾ ಇದ್ರು. ಹಾಗಾಗಿ ಈಗ ಪರಿಸರಕ್ಕಾಗಿ ಸಂಪೂರ್ಣವಾಗಿ ಜೀವನವನ್ನು ಮುಡುಪಾಗಿಡ್ತೇನೆ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ಸು, ಬಿಜೆಪಿ, JDS ಮೂರೂ ಪಕ್ಷದಲ್ಲೂ ಕೂಡ ಅವರು ಇದ್ದರು. ಕಾಂಗ್ರೆಸ್ನಲ್ಲಿ 2 ಬಾರಿ ಶಾಸಕರಾಗಿದ್ದರು, JDSನಲ್ಲಿ 2 ಬಾರಿ ಶಾಸಕರಾಗಿದ್ದರು. JDSನಲ್ಲಿದ್ದಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ರು. JDS ಕಟ್ಟಾಳು ಅಂತಲೂ ಕೂಡ ಕರೆಸ್ಕೊಂಡಿದ್ರು. ಜೊತೆಗೆ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಸರ್ಕಾರಿ ಭೂಮಿ ಮತ್ತು ಕೆರೆ ಒತ್ತುವರಿ ಸಂಬಂಧಪಟ್ಟಂತೆ ಅವರೇನು ವರದಿ ಕೊಟ್ಟಿದ್ದಾರೆ, ಸಾಕಷ್ಟು ಪ್ರಸಿದ್ಧಿ ಆ ವರದಿ ಆಧರಿಸಿ ಯಾವುದೇ ಕ್ರಮ ಯಾವ ಸರ್ಕಾರನೂ ಕೂಡ ತೆಗೆದುಕೊಂಡಿಲ್ಲ ಅನ್ನುವಂತಹ ನೋವು ಈಗಲೂ ಕೂಡ ಅವ್ರು ಕಾಡ್ತಾ ಇದೆ. ಆ ವರದಿ ಕೊಟ್ಟ ನಂತರನೂ ಕೂಡ ಆ ಸಂಬಂಧಪಟ್ಟಂತೆ HS ದೊರೆಸ್ವಾಮಿ ಅವ್ರ ಜೊತೆ ಸೇರಿಕೊಂಡು ಹೋರಾಟದಲ್ಲೂ ಕೂಡ ತೊಡಗಿಸ್ಕೊಂಡಿದ್ರು. ಈಗ ಸಂಪೂರ್ಣವಾಗಿ ಪರಿಸರ ರಕ್ಷಣೆಗೆ ಮುಡುಪಾಗಿಡ್ತೇನೆ ನನ್ನ ಜೀವನ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷರಿಗೆ ಪತ್ರ ಬರೆದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವ್ರ ಜೊತೆ ಅದಾಗಲೇ ಫೋನ್ನಲ್ಲೂ ಕೂಡ ಮಾತಾಡಿದ್ರು. ಕಳೆದ 15ನೇ ತಾರೀಕು ಪತ್ರ ಕೂಡ ಬರೆದಿದ್ದಾರೆ. ಒಟ್ಟಾರೆಯಾಗಿ ರಾಜಕೀಯ ಸಾಕಾಗಿ ಈಗ ಪರಿಸರ ರಕ್ಷಣೆಗೆ ಎಟಿ ರಾಮಸ್ವಾಮಿ ಅವರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಎಟಿ ರಾಮಸ್ವಾಮಿ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಬಿಜೆಪಿಗೆ ಗುಡ್ ಬೈ ಹೇಳಿ ಈಗ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳೋದಾಗಿ ಹೇಳಿದ್ದಾರೆ.